ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಆ ಕಾರ್ಯ ಬೇಗ ಆಗ್ಲಿ ಅಂತ ದೇವ್ರನ್ ಕೇಳ್ಕೊಂಡ್ ಬಾ. ನಾನು ದೇವ್ರಿಗೆ ಹರಕೆ ಕಟ್ಟಿದ್ದೀನಿ ರಾಘವ್. ಈ ಕಾರ್ಯ ಆದಷ್ಟು ಬೇಗ ಮುಗ್ದು ಮನೆಯವ್ರ ಮನ್ಸಿಗೆಲ್ಲ ನೆಮ್ಮದಿ ಸಿಕ್ಕ್ರೆ ಆ ಚಾಮುಂಡಿ ತಾಯಿಗೆ 101 ಈಡ್ಗಾಯಿ ಹೊಡೆದು ಉರುಳ್ ಸೇವೆ ಮಾಡ್ತೀನಿ ಅಂತ. ಸರಿ ಅದಕ್ಕೆ ಬಾಯ್. ರಾಘವ್, ನೀನು ವಸುದ ಬಗ್ಗೆ ಏನು ಯೋಚನೆ ಮಾಡ್ಬೇಡ. ನಿನ್ ಭಾವಿ ಹೆಂಡ್ತಿನ ನಾನ್ ಚೆನ್ನಾಗಿ ನೋಡ್ಕೋತೀನಿ. ಬಾಯ್. ಕಬ್ಬನ ಕಾದಾಗ್ಲೇ ಬಡ್ದು ನೆಟ್ಟಗ್ ಮಾಡ್ಬೇಕು. ಮನೆ ಹಾಳು ಮಾಡೋದಕ್ಕೂ ಅಳು ಬೇಕಾಗತ್ತೆ. ಏನ್ರಿ ಯೋಚನೆ ಮಾಡ್ತಾ ನಿಂತ್ಬಿಟ್ರಿ? ಒಂದು ಸಾವು ಇಷ್ಟೊಂದು ಸಂತೋಷ ಕೊಡೋಕೆ ಹೇಗೆ ಸಾಧ್ಯ? ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಆದ್ರೆ ನಿಮ್ ಮಗಳು ಈ ಸಾವಿಗೆ ಸಂಕಟ ಪಟ್ಕೊಂಡು ಕೂತಿದ್ದಾಳೆ. ಅವಳ ಬುದ್ಧಿ ಇಲ್ಲ. ಹಾಗಂತ ಬುದ್ಧಿ ಹೇಳ್ಬೇಕಾಗಿರೋದು ನಿಮ್ ಕರ್ತವ್ಯ ತಾನೆ. ಸೂತ್ಕದ ಕಡೆನ ಮುಖದಲ್ಲಿ ಮನ್ಸಲ್ಲಿ ಇಟ್ಕೊಂಡು ಕೂತಿದ್ರೆ ನಾಳೆ ಮದುವೆ ಮಾತುಕತೆನ ನಾವು ಹೇಗ್ರಿ ಮಾತಾಡೋದಕ್ ಸಾಧ್ಯ? ನೀನ್ ಹೇಳ್ತಾ ಇರೋ ಪಾಯಿಂಟು ಸರಿಯಾಗಿದೆ ಬೈ. ಆದ್ರೆ ಇಂಥ ಸಮಯದಲ್ಲಿ ನಾವು ಮಾತಾಡೋಕೆ ಹೋಗಿ ಪರಿಸ್ಥಿತಿ ನಮ್ಗೆ ಉಲ್ಟಾ ಹೊಡೆದ್ರೆ ಏನಾಗತ್ತೆ? ಚೇತನ್ ಸಾವಿಗೆ ಸಮಾಧಾನ ಮಾಡ್ಕೊಂತ ಹೇಳೋಕ್ಕಾಗತ್ತಾ? ಹಾಗೆ ಹೇಳಿದ್ರೆ ಅವನ್ ಸಾವಿಗೆ ನಾವೇ ಸಪೋರ್ಟ್ ಮಾಡ್ದಾಗಲ್ವಾ? ನನಗೇನೋ ಆ ಪಾಪಿ ಸತ್ತಿದ್ ಸಾಲು, ಅದ್ರ ಜೊತೆಗೆ ಅವನ ನೆನಪುಗಳು ಸತ್ತು ಹೋಗ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅದನ್ನಾದ್ರೂ ಯೋಚನೆ ಮಾಡಿ. ಇನ್ನೇನಾಗ್ಬೇಕು ಬೈ? ರಾಘವನ್ ಜೊತೆ ಇವಳು ಮದುವೆ ಆಗ್ಬೇಕು. ಆ ಪಾಪಿನೇ ಸತ್ ಮೇಲೆ ಅವನ ಪಿಂಡ ನಿನ್ ಹೊಟ್ಟೆಲ್ ಯಾಕೆ ಅಂತ ಅವಳು ನೈಸಾಗಿ ಕನ್ವಿನ್ಸ್ ಮಾಡಿ ಅದನ್ನ ತೆಗ್ಸ್ ಹಾಕ್ಬೇಕು. ರೀ, ದಯವಿಟ್ಟು ಸಂದರ್ಭಕ್ಕೆ ಏನೋ ಒಂದು ಮಾತಾಡ್ಬೇಕು ಅನ್ನೋ ರೀತಿ ನೀವು ಮಾತಾಡ್ಬೇಡಿ. ಅಂದ್ರೆ ಅವಳು ಯಾವುದೇ ಕಾರಣಕ್ಕೂ ಆ ಮಗುನ ಬಿಡೋದಿಲ್ಲ ರೀ. ಅಷ್ಟೇ ಅಲ್ಲ, ಆ ಮಗು ಬಗ್ಗೆ ನಾವು ಕಾಳಜಿ ತಗೊಂಡಿದ್ದೀವಿ. ಇದೇ ಭಾವನೆಗಳಿಗೆ ಜೋತ್ ಬಿದ್ರೇನೆ ಬದುಕು ಹಾಳಾಗಿ ಹೋಗೋದು. ನೋಡು, ಎಲ್ರೂ ಭಾವನೆಗಳಿಂದ ಕೂಡಿದ್ದೇ ಜೀವನ ಅಂತಾರೆ. ಭಾವನೆಗಳನ್ನ ಮೀರಿತ್ತು ಜೀವನ ಕಡೆ. ಒಂಟಿಯಾಗಿರೋ ಆತ್ಮಕ್ಕೆ ಏನನ್ನು ಅಂಟಿಸ್ಕೋಬಾರ್ದು. ಎಲ್ಲಾ ರೀತಿಯಿಂದನೂ ವಸುಧಾನ ಸಂತೋಷವಾಗಿಡೋ ಪ್ರಯತ್ನ ಮಾಡಿ ಕೊನೆಗೆ ನಮ್ಮ ಆಸೆನ ಅವಳ ಮೇಲೆ ಹೇರ್ಬಿಡ್ಬೇಕು. ಆಗ ನಮ್ಮ ಮಗಳ ಬದುಕು ಸರಿ ಹೋಗುತ್ತೆ. ಮಗಳ ಬದುಕು ನೆಮ್ಮದಿಯಾಗಿರ್ಬೇಕು ಅನ್ನೋದು ಕೂಡ ಭಾವನೆ ತಾನೆ. ಹೌದಲ್ವಾ? ಆದ್ರೂ ಈಗ ವಸುಧಾ ಹತ್ರ ಏನು ಮಾತಾಡೋದು ಬೇಡ. ಸುಖ ಆಗ್ಲಿ ದುಃಖ ಆಗ್ಲಿ 2 ದಿವಸದ ಮೇಲೆ ಯಾರ ಜೊತೆನೂ ಉಳಿಯೋಲ್ಲ. ಇದು ಪರಮ ಸತ್ಯ. ವಾಯ್ಸ್ ಮೇಲು ನಂಗೆ ಯಾರು ವಾಯ್ಸ್ ಮೇಲ್ ಕಳಿಸ್ತಾರೆ? ಹಾಯ್ ವಸುಧಾ, ನನ್ನ ಧ್ವನಿ ಕೇಳಿದ್ಮೇಲೆ ನಾನು ಯಾರು ಅಂತ ಹೇಳೋದು ಬೇಕಾಗಿಲ್ಲ ಅಲ್ವಾ? ಅಕಸ್ಮಾತ್ ನೀ ನನ್ನ ಭೇಟಿಯಾಗೋಕೆ ಬಂದ್ರೆ ಇದು ಬಂದ ದಿವಸ ನಾನು ನೀನು ಒಟ್ಟಿಗೆ ಕೂತು ಈ ಮಾತನ್ನ ಕೇಳ್ತೀವಿ. ಅಕಸ್ಮಾತ್ ನೀನು ಬರದೇ ಹೋದ್ರೆ ಇದನ್ನ ನೀನೊಬ್ಳೆ ಕೇಳ್ತೀಯ ಅಂತ ಬರದೇ ಇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಈ ವಾಯ್ಸ್ ರೆಕಾರ್ಡ್ ಮಾಡ್ತಿದ್ದೀನಿ. ನನ್ನ ಜೀವನದ ಕಡೆಗಳಿಗೆವರೆಗೂ ನಾನು ಕೇಳಿದ್ ಒಂದೇ, ಅದು ನೀನು ನಾನು ಒಟ್ಟಿಗೆ ಇರಬೇಕು ಅನ್ನೋದು. ಹಾಗಾದ್ರೆ ಮಾತ್ರ ನಾನು ಬದುಕೋದು. ಅದಕ್ಕೋಸ್ಕರ ನಾನು ಕಾಯ್ತಾ ಕೂತೆ. ಆದ್ರೆ ಎಷ್ಟು ದಿನ ಅಂತ ಕಾಯ್ಲಿ ಹೇಳು? ಅದಕ್ಕೂ ಒಂದು ಟೈಮ್ ಅಂತ ಫಿಕ್ಸ್ ಮಾಡ್ಕೊಂಡು ಕಾಯ್ತಾ ಕೂತೆ. ನನ್ನ ಜೀವನ ನಾನು ಮುಗಿಸ್ಕೊಳ್ಳೋವರೆಗೂ ಕಾಯ್ತಾ ಕೂತೆ. ನೀ ನನ್ನನ್ನು ಉಳಿಸ್ತೀಯ ಅನ್ನೋ ನಂಬಿಕೆ ಇಲ್ಲಿ ತನಕ ನನ್ನ ಜೀವಂತವಾಗಿಟ್ಟಿತ್ತು. ಐ ಲವ್ ಯು ವಸುಧಾ,
ಐ ಲವ್ ಯು. ಈ ಮಾತನ್ನು ಹೇಳೋಕೆ ನನಗೆ ಯೋಗ್ಯತೆ ಇಲ್ಲ ಅಂತ ನೀನು ಹೇಳ್ಬೋದು. ನಾನು ಆ ರೀತಿ ನಡ್ಕೊಂಡು ಕೂಡ ಇರ್ಬೋದು. ಆದರೆ ಇನ್ಯಾವತ್ತೂ ನಾನು ಆ ರೀತಿ ಬಿಹೇವ್ ಮಾಡಲ್ಲ. ಯಾಕಂದ್ರೆ ನನಗೆ ನೀನ್ ಬೇಕು ವಸು, ನನಗೆ ನೀನ್ ಬೇಕು. ಅಕಸ್ಮಾತ್ ನಾನು ಸತ್ರೆ ನೀನ್ ನನಗಂತೂ ಒಂದು ಪ್ರಾಮಿಸ್ ಮಾಡಲೇಬೇಕು. ನಾನಂತೂ ನಿನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ಆದರೆ ನೀನ್ ಚೆನ್ನಾಗಿರು. ಯಾವುದೇ ಕಾರಣಕ್ಕೂ ನಿನ್ ನಗುನ ನಿನ್ನ ಮುಖದ ಮೇಲಿಂದ ಅಳಿಸ್ಕೋಬೇಡ. ಹಾಗೆ ಮುಂದಿನ ಜನ್ಮದಲ್ಲಿ ನನಗೆ ಮರಿದೆ ಸಿಗು. ಅಲ್ಲಿ ತನಕ ನನ್ನನ್ನು ಮರ್ತು ಹೋಗು ವಸು. ಯಾಕಂದ್ರೆ ನನ್ನನ್ನು ನೀನು ಮರಿದೆ ಸಂತೋಷವಾಗಿರೋಕೆ ಸಾಧ್ಯನೇ ಇಲ್ಲ. ಮುಂದಿನ ಜನ್ಮ ಆದಷ್ಟು ಬೇಗ ಬರಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೋತಿದ್ದೀನಿ. ನಿನ್ ಗಂಡ ಆಗದಿದ್ರೂ ಪರವಾಗಿಲ್ಲ, ನಿನ್ ಮಗನಾಗಿ ಹುಟ್ಟು ಬರ್ತೀನಿ ಅನ್ನೋ ನಂಬಿಕೆ ನನಗಿದೆ. ಒಟ್ನಲ್ಲಿ ನಾನು ನಿನ್ ಜೊತೆ ಇರಬೇಕು ಅಷ್ಟೇ. ಮುಂದಿನ ಜನ್ಮ ಆದಷ್ಟು ಬೇಗ ಬರಲಿ ಅಂತ ನಾನು ಬೇಡ್ಕೋತಿದ್ದೀನಿ. ನಿನ್ ಗಂಡ ಆಗದಿದ್ರೂ ಪರವಾಗಿಲ್ಲ, ನಿನ್ ಮಗನಾಗಿ ಹುಟ್ಟು ಬರ್ತೀನಿ ಅನ್ನೋ ನಂಬಿಕೆ ನನಗಿದೆ. ಒಟ್ನಲ್ಲಿ ನಾನು ನಿನ್ ಜೊತೆ ಇರಬೇಕು ಅಷ್ಟೇ. ನನಗಿರೋ ಬೇಜಾರು ಒಂದೇ, ನಿನ್ ಕೊರಳಿಗೆ ತಾಳಿ ಕಟ್ಟಕ್ಕಾಗ್ಲಿಲ್ಲ. ನನ್ನನ್ನು ಅಷ್ಟು ಪ್ರೀತಿಸಿದ ನಿನ್ ಜೊತೆ ನಾನು ನೀನ್ ಬಯಸ್ದಾಗಿರೋಕ್ಕಾಗ್ಲಿಲ್ಲ. ಇರೋ ನಿರ್ಧಾರ ಮಾಡಿದ ಮೇಲೆ ನನಗೆ ಅವಕಾಶವೂ ಸಿಗ್ಲಿಲ್ಲ. ಮತ್ತೆ ಯಾವುದೋ ಒಂದು ರೂಪದಲ್ಲಿ ನಿನ್ ಮುಂದೆ ಬಂದು ನಿನ್ ಜೊತೆ ಇರ್ತೀನಿ ಅಂತ ಹೇಳ್ತಾ ನಾನು ಹೊರಡ್ತಿದ್ದೀನಿ ವಸು. ಬಾಯ್. ನಿನ್ ಜೀವನದಲ್ಲಿ ಯಾರು ನಿನ್ ಕೈ ಹಿಡಿತಾರೋ ಗೊತ್ತಿಲ್ಲ, ಆದ್ರೆ ಅವರು ನನಗಿಂತ ನಿನ್ನನ್ನು ಹೆಚ್ಚು ಪ್ರೀತಿಸ್ಲಿ ಅಂತ ಕೇಳ್ಕೊತೀನಿ. ಬರ್ಲಾ ವಸು? ಬಾಯ್. ಅನ್ಕೊಂಡಿದ್ದೆ ನೀವ್ ಮಲ್ಗಿರಲ್ಲ ಅಂತ ಅನ್ಕೊಂಡಿದ್ದೆ. ಕತ್ಲಾದ ತಕ್ಷಣ ನಿದ್ದೆ ಬರ್ಬೇಕು ಅಂತ ಯಾವ ರೂಲು ಇಲ್ಲ ಅಲ್ವಾ ರಾಘವ್? ಮನಸ್ ನೆಮ್ಮದಿಯಾಗಿದ್ರೆ ನಿದ್ದೆ ತಾನಾಗ್ ತಾನೇ ಬರುತ್ತೆ. ಅದೇ ನೆಮ್ಮದಿ ಕೆಟ್ರೆ ನಿದ್ರೆ ಮಾತ್ರೆ ತಗೊಂಡ್ರು ನಿದ್ದೆ ಬರೋದಿಲ್ಲ. ನಗೋ ಸಿಚುಯೇಷನ್ ಅಲ್ಲಿ ನಾನಿಲ್ಲ. ನಾನಿದ್ದೀನಿ ಅನ್ಕೊಂಡ್ರೆ ಮಾರುತಿ ಅಣ್ಣ ನನಗ್ ಫೋನ್ ಮಾಡಿ ವಿಷಯ ಹೇಳಿದ್ರು. ಗಂಡ ಇದ್ದಾನೆ, ಆದ್ರೆ ನನ್ನ ಹತ್ರ ಇಲ್ಲ, ನನ್ನ ಹತ್ರ ಬರೋದು ಇಲ್ಲ ಅನ್ನೋ ವೇದನೆನ ಅನುಭವಿಸೋದು ಎಷ್ಟು ಕಷ್ಟ ಅನ್ನೋದು ನನಗ್ ಚೆನ್ನಾಗಿ ಗೊತ್ತಿದೆ. ಅಂಥದ್ರಲ್ಲಿ ಗಂಡ ಇದ್ದ, ನನ್ನಿಂದ ದೂರ ಇದ್ದ, ಆದ್ರೆ ಬದುಕಿದ್ದ. ಇವತ್ತು ಭಾರತ ಲೋಕಕ್ಕೆ ಹೊರಟು ಹೋಗಿದ್ದಾನೆ ಅನ್ನೋ ಅವಸ್ಥೆ ಇದೆಯಲ್ಲ, ಅದು ತುಂಬಾ ಕೆಟ್ಟದು ರಾಘವ್. ವಸುಧನಿಗೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ. ಚೇತನೇನು ಅವಳ ಗಂಡ ಆಗಿರ್ಲಿಲ್ವಲ್ಲ? ತಾಳಿ ಕಟ್ಟಿರ್ಲಿಲ್ಲ ಅಷ್ಟೇ. ಇರ್ಬೋದು, ಆದ್ರೆ ಅವಳು ಅವನನ್ನ ಅಷ್ಟೊಂದು ಹಚ್ಕೊಂಡಿರ್ಲಿಲ್ಲ. ಆ ಮಟ್ಟಕ್ಕೆ ಹಚ್ಕೊಂಡಿರೋಳು ಮಾತ್ರ ಒಗ್ಗಟ್ಟು ಕುಟುಂಬನ ಬಿಟ್ಟು ಹೋಗೋಕೆ ಧೈರ್ಯ ಮಾಡಕ್ ಸಾಧ್ಯ ರಾಘವ್. ಚೇತನ್ ಆಮೇಲೆ ಕೈ ಕೊಟ್ಟಿರ್ಬೋದು, ಆದ್ರೆ ಅದಕ್ಕೂ ಮುಂಚೆ ವಸುಧಾನೆ ಚೇತನ್ ಕೈ ಹಿಡಿದು ಹೋಗಿದ್ದಾಳೆ. ಅವನ್ ಇವಳನ್ನ ಮನೆಯಿಂದ ಹೊರಗೆ ಹಾಕಿದ್ಮೇಲೂ, ಇವಳು ಸಾಯೋ ಹಂತಕ್ಕೆ ಹೋಗಿ ಬಂದ್ಮೇಲೂ ಇವಳು ಮಾತ್ರ ಚೇತನ್ ಬಗ್ಗೆ ಒಳ್ಳೆ ಮಾತುಗಳನ್ನೇ ಆಡ್ತಿದ್ಲು. ಗೊತ್ತಾ ರಾಘವ್? ಅಂದ್ರೆ ವಸುಧನ ಒಂದ್ಸರ್ತಿ ಚೇತನ್ ವಸುಧಾನ ಮನೆಯಿಂದ ಹೊರಗೆ ಹಾಕಿದ್ದ. ಅದೇ ಆ ಮದನ್ ಮೋಹನ್ ಮಾತು ಕೇಳ್ಕೊಂಡು. ಆಗೋಳು ನನಗ್ ಸಿಕ್ಕಿದ್ದು ಫುಟ್ಪಾತ್ ಅಲ್ಲಿ. ಅದಾದ್ಮೇಲೆ ಏನೇನೆಲ್ಲ ಆಯ್ತು ನಿಮ್ಗೆ ಚೆನ್ನಾಗಿ ಗೊತ್ತಿದೆ ರಾಘವ್. ವಸುಧನ್ಗೆ ಇಲ್ಲ, ಆಗೋಲ್ಲ, ಸಿಗೋಲ್ಲ ಇದೆಲ್ಲ ತಡ್ಕೊಳ್ಳೋ ಶಕ್ತಿ ಇಲ್ಲ. ಕಷ್ಟ ಬಂದ್ರೆ ಅದಕ್ ಪರಿಹಾರನ ಸಾವಲ್ ಹುಡುಕ್ತಾಳೆ.
ನೀವ್ ಅವಳಿಗೆ ಫೋನ್ ಮಾಡಿ ಮಾತಾಡಿದ್ರ? ಇಲ್ಲ. ಪ್ಲೀಸ್ ಅವಳಿಗೆ ಫೋನ್ ಮಾಡಿ ಮಾತಾಡಿ ರಾಘವ್. ಇಷ್ಟೆಲ್ಲ ಆದ್ಮೇಲೆ ಅವಳು ತುಂಬಾನೇ ಅಪ್ಸೆಟ್ ಆಗಿರ್ತಾಳೆ. ಅಲ್ಲ, ನಾನೀಗ ಫೋನ್ ಮಾಡಿದ್ರೆ ಒಳ್ಳೇದಾಗತ್ತೆ. ಈಗ ಅವಳಿಗಿರೋ ಭರವಸೆ ನೀವು ರಾಘವ್. ನಾನ್ ನಿಮ್ ಪರವಾಗಿದ್ದೀನಿ ಅನ್ನೋ ಒಂದೇ ಒಂದು ಮಾತು ನಿಮ್ ಬಾಯಿಂದ ಬಂದ್ರೆ ವಸುದನ್ ಮನ್ಸಿಗೆ ನೆಮ್ಮದಿ ಸಿಗುತ್ತೆ. ಸಾಯೋ ಯೋಚನೆ ಏನಾದ್ರೂ ಮನ್ಸಲ್ಲಿದ್ರು ಅದನ್ನ ಪಕ್ಕಕ್ಕೆ ತೆಗ್ದಿರ್ತಾಳೆ. ಫೋನ್ ಮಾಡಿ ರಾಘವ್. ಯಾಕೆ ನನ್ ಮುಖನ ಹಾಗೆ ನೋಡ್ತಿದ್ದೀರಿ? ನಾನೇ ಫೋನ್ ಮಾಡಿ ಮಾತಾಡ್ತಿದ್ದೆ, ಆದ್ರೆ ಇವತ್ತಿಗೂ ಅವಳು ನನ್ನ ಮಾತನ್ನು ಕೇಳೋದಿಲ್ಲ. ಅಕಸ್ಮಾತ್ ಮಾತಾಡಿದ್ರು ಅವಳ ಜೀವನ ಹಾಳಾಗೋದಕ್ಕೆ ನಾವೇ ಕಾರಣ ಅನ್ನೋ ದೃಷ್ಟಿಯಲ್ಲಿ ನೋಡ್ತಾಳೆ. ರಾಘವ್ ಪ್ಲೀಸ್ ಪ್ಲೀಸ್ ರಾಘವ್, ತಗೊಳ್ಳಿ ತಗೊಳ್ಳಿ. ಏನ್ ಮುಖ ನೋಡ್ತಿದ್ದೀರಿ? ಫೋನ್ ಮಾಡಿ ರಾಘವ್. ಯಾರ್ದಪ್ಪ ಫೋನು? ಹೊಡ್ಕೋತಾ ಇದೆ ನೋಡಿ. ಯಾರ್ದು ಅಂತ ನೋಡ್ಬಾರ್ದ ನೀವೇ? ಬೇರೆಯವ್ರ ಮಾತು, ಬೇರೆಯವ್ರ ಪತ್ರ, ಬೇರೆಯವ್ರ ಮೆಸೇಜು, ಬೇರೆಯವ್ರ ಫೋನು ನಮ್ಗೆ ಯಾಕೆ? ನೋಡ್ದ್ಯಾ, ಫೋನ್ ಹೊಡ್ಕೊಳ್ಳೋದು ನಿಲ್ತು. ನಾನು ಹೇಳಿದ್ ಸರಿ. ಅಂದ್ರೆ ನಾವೆಲ್ಲ ಬೇರೆ ಬೇರೆ ಅಂತ ಡಿಸೈಡ್ ಮಾಡ್ಬಿಟ್ರ ಮಾವ? ಇಡೀ ಪ್ರಪಂಚದಲ್ಲಿ ಗುಟ್ಟುಗಳಿರ್ಬೋದು, ಆದ್ರೆ ಈ ಮನೆಯಲ್ಲಿ ಗುಟ್ಟುಗಳಿರೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟಕ್ಕೂ ಗುಟ್ಟಿರೋ ಮನೆಯಲ್ಲಿ ಒಗ್ಗಟ್ಟು ಸಾಧ್ಯನಾ? ನೋಡಿದ್ರ, ನಾನು ಹೇಳಿದ್ರೆ ಸರಿ. ಫೋನ್ ರಿಂಗ್ ಆಗ್ತಿದೆ, ತಗೋಬಾರ್ದಾ? ಯಾರ್ದು ಫೋನು? ಇದು ವಸುದಮ್ಮನ್ ಫೋನು. ಅರೆ, ರಾಘಣ್ಣ ಫೋನ್ ಮಾಡಿದ್ದಾರೆ. ಏ ಮಾರುತಿ, ಇನ್ನೂ ಏನ್ ನೋಡ್ಕೊಂಡು ನಿಂತ್ಕೊಂಡಿದ್ಯಾ? ಹೋಗಿ ತಗೊಂಡೋಗ್ ಕೊಡು. ಏ ಮಾರುತಿ, ಕೊಡ ಇಲ್ಲಿ. ಇದನ್ನ ನಾನು ಕೊಡ್ತೀನಿ. ಇಂಥ ಸಮಯದಲ್ಲಿ ರಾಘವ ಇಂಟ್ರೆಸ್ಟ್ ತಗೊಂಡು ತಾನೇ ಫೋನ್ ಮಾಡಿದ್ದಾನೆ ಅಂದ್ರೆ ನಾನೇ ಕೊಡ್ತೀನಿ. ಹೆಣ್ಮಕ್ಳಿಗೆ ಸಂತೋಷದ ವಿಷಯನ ಹೆಣ್ಮಕ್ಳು ಹೇಳಿದ್ರೇನೆ ಚಂದ. ಕೊಡಿ ಇಲ್ಲಿ, ನಾನು ಕೊಡ್ತೀನಿ. ವಸುದಾ, ವಸುದಾ ಎಲ್ಲಿದ್ಯಾ? ವಸುದಾ ಎಲ್ಲಿದ್ಯೆ? ಯಾಕತ್ಗೆ? ವಸುದಾ ಎಲ್ಲಿ? ರಾಘವನ್ ಫೋನು ಬೇಕು. ಹೌದಾ? ಯಾಕೆ? ಏನಾಯ್ತು? ಏನ್ ಇಷ್ಟೊಂದು ಸಂತೋಷ ಪಡ್ತಿದ್ಯಾ? ರಾಘವನ್ ಫೋನು ವಸುದಾ ಕೊಡಕ್ ಹೋಗ್ತಾ ಇದ್ದೀನಿ. ಹೌದಾ? ಕೊಡೆ, ನಾನು ಕೊಡ್ತೀನಿ. ಪರವಾಗಿಲ್ಲ, ನಾನು. ಅಯ್ಯೋ, ನಿಂಗೆ ಇದೆಲ್ಲ ಗೊತ್ತಾಗಲ್ಲ, ಕೊಡೆ. ನಾನು ಹೇಳಿಲ್ವಾ, ರಾಘವನ್ ಮನ್ಸಲ್ಲಿ ವಸುದಾ ಇದ್ದಾಳೆ. ನೀನೇ ಅನಾವಶ್ಯಕವಾಗಿ ತಲೆ ಕೆಡಿಸ್ಕೊಂಡಿದ್ದೆ. ವಸುದಾ, ವಸುದಾ, ಬಾಗಿಲು ತೆಗಿ ಮಗಳೇ. ಫೋನು ಯಾರ್ದು? ರಾಘವಂತು. ಅಯ್ಯೋ, ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ. ಹಾಗನ್ಬಾರ್ದು ಕಂದ. ನಿನ್ ದುಃಖದಲ್ಲಿರೋ ವಿಷಯ ಗೊತ್ತಾಗಿ ನಿನಗೆ ಸಮಾಧಾನ ಮಾಡೋ ಫೋನ್ ಮಾಡಿರ್ಬೇಕು. ಮಾತಾಡೋ ಮಗಳೇ. ಮಗಳೇ, ನೀನೀಗ ಮಾತಾಡದೆ ಹೋದ್ರೆ ಅವನಿಗೆ ದುಃಖ ಆಗೋದಿಲ್ವಾ? ಮಾತಾಡು ಮಗಳೇ, ಮಾತಾಡು ಕಂದ. ಹಲೋ. ಹಲೋ, ನಾನು ರಾಘವ್ ಮಾತಾಡ್ತಿದ್ದೀನಿ. ಗೊತ್ತಾಯ್ತು. ನನಗೂ ಚೇತನ್ ವಿಷಯ ಗೊತ್ತಾಯ್ತು. ಬೇಜಾರಾಯ್ತು. ನನ್ನ ಹಣೆ ಬರಕ್ಕೆ ನೀವ್ಯಾಕೆ ಬೇಜಾರು ಮಾಡ್ಕೊಂತೀಯ ಮಾಮ? ಅದು ನಿನಗ್ ಬೇಜಾರಾದ್ರೆ ನನಗೂ ಬೇಜಾರಾದಾಗಲ್ವಾ? ಅಂದ್ರೆ ನಾನಿದ್ದೀನಿ ಅನ್ನೋದನ್ನ, ಐ ಮೀನ್ ನಾನಿದ್ದೀನಿ, ಯೋಚನೆ ಮಾಡ್ಬೇಡ. ಥ್ಯಾಂಕ್ಸ್, ಇಂಥ ಟೈಮಲ್ಲಿ ಫೋನ್ ಮಾಡಿದ್ದಕ್ಕೆ. ಟೈಮ್ ಎಂಥದೇ ಆದ್ರೂ ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ನಮಗೆ ಯಾರು ಖರ್ಚು ಗಿಫ್ಟ್ ಕೊಡುವಾಗ ಆಗ್ಬಾರ್ದು, ಸೊ ಅಳಬಾರ್ದು. ಮತ್ತೆ ಹೇಳ್ತಿದ್ದೀನಿ ವಸುದಾ, ಮನಸ್ಸು ಭಾರ ಮಾಡ್ಕೋಬೇಡ. ಕನಸು ಕಾಣೋಕೆ ನಿದ್ದೆ ಬೇಕು, ನನಸು ಮಾಡ್ಕೊಳಕ್ಕೆ ಎಚ್ಚರ ಬೇಕು. ಇವೆರಡೂ ಆಗೋಕೆ ನಾವು ಬದುಕಿರ್ಬೇಕು.
ನೀನೇನು ಯೋಚನೆ ಮಾಡಬೇಡ, ನಾವಿದ್ದೀವಿ. ನಾನಿದ್ದೀನಿ. ನಾನಿದ್ದೀನಿ ಅನ್ನೋ ಈ ಸಮಾಧಾನದ ಮಾತು ನನ್ನ ದುಃಖನ ಕಿತ್ತಾಕ್ತು ಮಾಮ. ಬಾಯ್. ಈಗ ಅವಳಿಗೆ ಎಷ್ಟು ನೆಮ್ಮದಿ ಅನ್ಸಿರುತ್ತೆ ಗೊತ್ತಾ? ಈಗ ನನಗೂ ಸ್ವಲ್ಪ ನೆಮ್ಮದಿ ಸಿಕ್ತು, ಹೃದಯ ಹಗುರಾಯ್ತು. ತುಂಬಾ ದುಃಖದಲ್ಲಿರೋ ವ್ಯಕ್ತಿಗೆ ನಾನಿದ್ದೀನಿ, ನೀನ್ ಏನು ಯೋಚನೆ ಮಾಡಬೇಡ ಅನ್ನೋ ಒಂದೇ ಒಂದು ಮಾತು ಎಷ್ಟು ಸಮಾಧಾನ ಕೊಡುತ್ತೆ ಗೊತ್ತಾ? ಅಂದ್ಕೊಂಡಿದ್ದನ್ನ ಆಡ್ಬಿಟ್ರೆ ಮನಸ್ಸು ಹಗುರ, ಇಲ್ದಿದ್ರೆ ಕೊರಗು. ಈ ಕೊರಗು ಹೋಯ್ತು ತಾನೆ, ಹೋಗಿ ಮಲ್ಕೊಳ್ಳಿ, ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ಗುಡ್ ನೈಟ್. ಇವಳು ಹೊಸದಂಗೆ ಸಮಾಧಾನ ಮಾಡಿಸಿದ್ಲು, ನನಗ್ ಸಮಾಧಾನ ಮಾಡಿದ್ಲು, ಅಥವಾ ಅವಳೇ ಸಮಾಧಾನ ಮಾಡ್ಕೊಂಡ್ಲು, ಒಂದು ಗೊತ್ತಾಗ್ತಿಲ್ಲ. ವಿವೇಕಣ್ಣ, ಹೇಗೆ ನಿಂತಿದ್ಯಾ? ಏನಾದ್ರು ಮಾತಾಡೋದಿತ್ತಾ? ಈ ಮನೆ ರಾಮಾಯಣದಲ್ಲಿ ನಾನು ಮಾರುತಿ ಆಗಿದ್ರು ಇಲ್ಲಿ ಕತೆ ಹೇಗೆ ಹೋಗ್ತಿದೆ ಅಂತ ಒಂದು ಅರ್ಥ ಆಗ್ತಾ ಇಲ್ಲ ವಿವೇಕಣ್ಣ. ಇನ್ನೇನ್ ರಾಮ ಸೀತೆ ಕಷ್ಟ ಕಳೆದು ಪಟ್ಟಾಭಿಷೇಕ ಆಗ್ಬೇಕು ಅನ್ನೋ ಹೊತ್ತಿಗೆ ಬೇಡವಾದ ಮೂರನೇ ಮಾತಿಗೆ ಸೀತಮ್ಮ ಅಂದ್ರೆ ನಮ್ ಕೀರ್ತಮ್ಮ ವನವಾಸಕ್ಕೆ ಹೊರಟಾಯ್ತು. ಈಗ ಕೀರ್ತಮ್ಮ ಗರ್ಭಿಣಿ, ಅವ್ರ ಹೊಟ್ಟೆಲಿ ಲವಕುಶ ಇದ್ರೂ ಇರ್ಬೋದು, ಯಾರು ಗೊತ್ತು. ಕೀರ್ತಮ್ಮ ರಾಮನ್ ಜೊತೆ ಇರಬೇಕು ಅನ್ನೋ ಕಾರಣಕ್ಕೆ ತಾನೆ ಐಡಿಯಾ ಮಾಡಿ ರಾಘವನ್ನ ಕಾಡು ಕಳಿಸಿದ್ದು. ಇಲ್ಲಿವರೆಗೂನಾದ್ರೂ ಕತೆ ನಿನಗೆ ಸರಿಯಾಗಿ ಅರ್ಥ ಆಗಿದೆ ಅಲ್ವಾ? ಹಾ, ಅವರಿಬ್ರು 10 ದಿವಸ ಅಲ್ಲೇ ಜೊತೆಲಿರ್ತಾರೆ, ಹೇಗೋ ಒಬ್ರಿಗೊಬ್ರು ಹೊಂದ್ಕೋತಾರೆ, ಆಮೇಲೆ ಒಟ್ಟಾಗಿ ವಾಪಸ್ ಬಂದು ಒಂದಾಗ್ತಾರೆ. ಇದೇ ತಾನೇ ನಿಮ್ ಸ್ಕೆಚ್? ಹೌದು. ಈಗ ರಾಘಣ್ಣ ಫೋನ್ ಮಾಡಿ ವಸುದಮ್ಮನ ಹತ್ರ ಮಾತಾಡಿ ಸಮಾಧಾನ ಮಾಡಿರೋದು ನೋಡಿದ್ರೆ ನಿಮ್ಗೇನ್ ಅನ್ಸುತ್ತೆ? ಅವರಿಬ್ರು ಅಲ್ಲಿದ್ದು ಒಂದಾಗಿಲ್ಲ, ಆದ್ರೆ ಇಲ್ಲಿರೋ ವಸುದಮ್ಮನೆ ಹೆಚ್ಚಾಯ್ತು ಅಂತ ಅನಿಸ್ತಾ ಇಲ್ವಾ? ನೀನ್ ಮಾತಾಡ್ತಾ ಇರೋ ಲಾಜಿಕ್ ಕರೆಕ್ಟ್ ಮಾರುತಿ. ಈಗ ಅದರಿಂದ ಮನೆಯವರೆಲ್ಲ ಖುಷಿಯಾಗಿದ್ದಾರೆ. ವಸುದಮ್ಮನ್ ಕೈ ಹಿಡಿಯೋ ಮನಸ್ಫೂರ್ತಿಯಾಗಿ ಒಪ್ಪಿದೆ ಅಂತ ಮನೆಯವರೆಲ್ಲ ತೀರ್ಮಾನ ಮಾಡ್ಕೊಂಡಿದಾರಣ್ಣ. ಅವ್ರವ್ರ ಸಂತೋಷ ಅವ್ರವ್ರದ್ದು ಬಿಡು. ರಾಘವ ವಸುದಂಗ್ ಫೋನ್ ಮಾಡಿದ್ದು ನನಗೂ ಸಂತೋಷ ಕೊಡ್ತು. ಏನ್ ವಿವೇಕಣ್ಣ, ನೀವೇ ಹೀಗೆ ಹೇಳ್ಬಿಟ್ರೆ ಕೀರ್ತಮ್ಮನ್ ಗತಿ ಏನು? ಲೋ ಮಾರುತಿ, ರಾಘವ ನನ್ನ ಮಗ. ಅವನ ಬುದ್ಧಿ ಏನು ಎಷ್ಟು ಅಂತ ನನಗೆ ಚೆನ್ನಾಗಿ ಗೊತ್ತು. ಇಷ್ಟಕ್ಕೂ ವಸುದನ್ ಬಗ್ಗೆ ಅವನಿಗೇನು ವಿಶೇಷವಾದ ಆಸಕ್ತಿ ಇಲ್ಲ. ಬೇರೆ ಯಾರಿಗಾದ್ರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಹೌದಾ ಅಂತ ಹೇಳಿ ಹೇಗಿದ್ದಾರೆ ಅಂತಾನು ವಿಚಾರಿಸದೆ ತನ್ನ ಕೆಲಸದಲ್ಲಿ ತಾನು ಮಗ್ನಾಗೋಗ್ಬಿಡ್ತಾನೆ. ಅಂಥದ್ರಲ್ಲಿ ಇವತ್ತು ವಸುದಾಗೆ ಫೋನ್ ಮಾಡಿ ವಿಚಾರಿಸಿದ್ದಾನೆ ಅಂತಂದ್ರೆ ಫೋನು ಅವನು ಮಾಡಿಲ್ಲ, ಬೇರೆ ಯಾರೋ ಹೇಳಿ ಫೋನ್ ಮಾಡಿಸಿದ್ದಾರೆ ಅಂತ ಅರ್ಥ. ಯಾರು ಅಂದ್ರೆ? ಸದ್ಯಕ್ಕೆ ಮೈಸೂರಲ್ಲಿ ಅವನ ಜೊತೆ ಇರೋದು ಯಾರು? ಕೀರ್ತಿ ತಾನೆ, ಅವಳೇ ಹೇಳಿ ಮಾಡಿಸಿರೋದು. ಈ ಕುಟುಂಬದ ಮೇಲೆ ಕೀರ್ತಿಗಿರೋ ಅಕ್ಕರೆ ಅದು. ಅದ್ ಸರಿ, ಇದರಿಂದ ಏನಾಗುತ್ತೆ? ಅಯ್ಯ, ರಾಘವ ಕೀರ್ತಿ ಮಾತನ್ನ ಕೇಳ್ತಾ ಇದ್ದಾನೆ ಅಂತ ತಾನೇ ಅರ್ಥ. ಅವರಿಬ್ರು ಹತ್ರ ಆಗ್ತಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಎಕ್ಸಾಂಪಲ್ ಏನ್ ಬೇಕು ಹೇಳು? ಅಷ್ಟಾದ್ರೆ ಸಾಕಣ್ಣ. ನಾನ್ ದೇವರಲ್ಲಿ ಪದೇ ಪದೇ ಅದನ್ನೇ ಬೇಡ್ಕೊತಾ ಇರೋದು. ರಾಘವನಿಗೆ ಪ್ರೀತಿನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ದೇವರು ಕೊಟ್ಟ, ಆದ್ರೆ ಭಾವನೆಗಳನ್ನ ತೂಕ ಮಾಡೋ ವಿಷಯದಲ್ಲಿ ಸ್ವಲ್ಪ ಬುದ್ಧಿ ಕಮ್ಮಿ. ಅದಕ್ಕೆ ಅವನೆಲ್ಲೆಲ್ಲೋ ಎಡ್ಬೋದು. ಇಲ್ಲದೆ ಹೋಗಿದ್ರೆ ಕೀರ್ತಿನ ಅವನ್ ಬಿಡೋದಕ್ಕೆ ಹೇಗೋ ಸಾಧ್ಯ? ನೋಡ್ತಾ ಇರೋ ಮಾರುತಿ, ನನ್ನ ಮಗ ಸೊಸೆ ಇಬ್ರು ಒಂದಾಗಿ ಮತ್ತೆ ಈ ಮನೆಗೆ ಬರ್ತಾರೆ.